ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಎಲ್ಲವೂ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಮೇಯ್ನ್ ಈ ನರಗಳು ಹೆಲ್ತಿಯಿಂದ ಇರಬೇಕು. ಆದರೆ ಕೆಲವೊಬ್ಬರಿಗೆ ಏನಾಗ್ತಾ ಇರುತ್ತೆ ಅಂತಂದರೆ ಕೈಕಾಲು ಜುಮ್ ಅನಿಸೋದಾಗಿರಲಿ, ಚುಚ್ಚಿದಂಗೆ ಫೀಲ್ ಆಗ್ತಾ ಇರುತ್ತೆ, ನಡೆಯೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗೋ ಥರ ಫೀಲ್ ಆಗ್ತಾ ಇರುತ್ತೆ. ಲೈಕ್ ಟೋಟಲಿ ಅವರಿಗೆ ವೀಕ್ನೆಸ್ ಅನ್ನೋದು ಬಾಡಿ ಫುಲ್ ಆಗ್ತಾ ಇರುತ್ತೆ. ಸೊ ಇದನ್ನೇ ನಾವು ನರ ದೌರ್ಬಲ್ಯ ಅಂತ ಕರಿತೀವಿ ವೀಕ್ಷಕರೇ. ಹಿಂದಿನ ವಿಡಿಯೋದಲ್ಲಿ ನಾವು ಈ ನರ ದೌರ್ಬಲ್ಯ ಅಂದರೆ ಏನು, ಲಕ್ಷಣಗಳು ಹೇಗಿರುತ್ತೆ, ಯಾವ ಕಾರಣಗಳಿಂದ ನರ ದೌರ್ಬಲ್ಯ ಆಗುತ್ತೆ, ಅದಕ್ಕೆ ಮನೆಯಲ್ಲಿಯೇ ಪರಿಹಾರ ಏನು ಅಂತ ಸರಳವಾದ ಟಿಪ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಈ ನರ ದೌರ್ಬಲ್ಯ ಅಂತಂದ್ರೇನು? ನಮ್ಮ ಬ್ರೈನ್ ಮತ್ತು ಈ ಬೆನ್ನು ಉರಿಯಿಂದ ಇರುತ್ತಲ್ವ, ದೇಹದ ಎಲ್ಲ ಪಾರ್ಟ್ಸ್ಗಳಿಗೂ ಒಂದು ಮೆಸೇಜನ್ನು ತಲುಪಿಸುವ ಕೆಲಸವನ್ನು ಯಾರು ಮಾಡ್ತಿದ್ದಾರೆ ಅಂತಂದರೆ ಈ ನರಗಳು ಮಾಡ್ತಿರ್ತವೆ. ಇದೇ ಏನಾದರೂ ಹಾನಿಯಾಯಿತು, ಇನ್ ಕೇಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಇದನ್ನೇ ನಾವು ನರ ದೌರ್ಬಲ್ಯ ಅಂತ ಕರಿತೇವೆ, ಅಂದರೆ ನರಗಳ ಸಮಸ್ಯೆ ಎಂದು ಕರಿತೇವೆ ವೀಕ್ಷಕರೇ. ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತಂದರೆ, ನಿಮಗೆ ಕೈ ಕಾಲೆಲ್ಲ ಜುಮ್ ಅನ್ಸಂಗಾಗೋದು, ಚುಚ್ಚಿದಂಗೆ ಆಗೋದು, ಸುಡು ರೀತಿ ಅನುಭವ ಆಗ್ತಾ ಇರುತ್ತೆ. ನಡೆಯೋಕ್ಕೆ ನಿಮಗೆ ಶಕ್ತಿನೇ ಇರಲ್ಲ. ನಡೀತಾ ಜಸ್ಟ್ ನೀವು ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಸಿಗ್ತಿರಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನಿಮಗೆ ಟೋಟಲಿ ಬಾಡಿ ತುಂಬ ವೀಕ್ನೆಸ್ ಅನಿಸ್ತಾ ಇರುತ್ತೆ. ಕೆಲವರಿಗೆ ತೀವ್ರವಾದ ನೋವು ಇರುತ್ತೆ. ಈ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಲ್ವಾ. ನಿರ್ಲಕ್ಷ್ಯ ಮಾಡಬೇಡಿ ವೀಕ್ಷಕರೇ. ನಿಮ್ಮ ಕೈಯಲ್ಲಿ ವಸ್ತುಗಳನ್ನು ಹಿಡಿಯೋಕ್ಕೆ ಆಗಲ್ಲ, ಆ ರೀತಿ ನಿಮಗೆ ವೀಕ್ನೆಸ್ ಆಗ್ತಾ ಇರುತ್ತೆ. ಕೈ ಕಾಲಲ್ಲಿ ಬಲನೇ ಇರಲ್ಲ, ನಿಮಗೆ ಸ್ನಾಯುಗಳೆಲ್ಲ ಸೆಳೆತ ಆಗ್ತಿರುತ್ತೆ. ತುಂಬ ಜನ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಮೇಡಮ್ ನಮಗೆ ಈ ರೀತಿ ಯಾಕೆ ಆಗ್ತಾ ಇರುತ್ತೆ, ಕೈ ಕಾಲೆಲ್ಲ ನಿಶಕ್ತಿ ಆಗೋದು, ಮೇಲ್ಗಡೆ ಎಲ್ಲ ಲಕ್ಷಣ ಹೇಳಿದ್ದೀನಲ್ಲ ಆ ಲಕ್ಷಣಗಳೆಲ್ಲ ಹೇಳಿಬಿಟ್ಟು ಯಾಕಾಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಯಾಕಾಗುತ್ತೆ? ರೀಸನ್ಸ್ ಏನು ಅಂತಂದರೆ, ಡಯಾಬಿಟಿಸ್ ಪೇಷಂಟ್ಸಲ್ಲಿ ಇದು ತುಂಬ ಕಾಮನ್ನು. ಪ್ಲಸ್ ಯಾರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇರುತ್ತೋ, ವಿಟಮಿನ್ B1, ವಿಟಮಿನ್ B6 ಡೆಫಿಷಿಯನ್ಸಿ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್, ಲಿವರ್ ಮತ್ತು ಕಿಡ್ನಿ ಡಿಸೀಸ್ ಇರೋರಿಗೆ, ಮತ್ತು ನರಕ್ಕೆ ಗಾಯ ಆಗಿರುತ್ತಲ್ವ ಆ ಪೇಷಂಟ್ಗೆ, ಯಾರು ಅತಿಯಾಗಿ ಮದ್ಯಪಾನ ಸೇವನೆ ಮಾಡ್ತಿರ್ತಾರಲ್ಲ ಆ ಪ್ರೇಯರಿಗಂತೂ ಇದಂತೂ ಕಾಮನ್ ಆಗಿರುತ್ತೆ. ಅವ್ರಿಗೆ ನೋಡ್ತಿರ್ತಿರಲ್ಲ, ಥಿಂಗ್ಸ್ ಇಟ್ಕೊಳಕ್ಕೆ ಎಷ್ಟು ಶೇಕ್ ಮಾಡ್ತಿರ್ತಾರೆ ಅಂತಂದು. ನೆಕ್ಸ್ಟ್ ಒಬ್ಬೊಬ್ಬರಿಗೆ ಮೆಡಿಸಿನಿಂದನೂ ಸಮೇತ ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಇರುತ್ತೆ, ಅಂದರೆ ಸೈಡ್ ಎಫೆಕ್ಟ್ಸ್ ಅಂತಾರಲ್ವ ಆ ರೀತಿ ಆಗ್ತಿರುತ್ತೆ. ಹಾಗಿದ್ರೆ ಯಾರಿಗೆ ಹೆಚ್ಚು ಅಪಾಯ ಅಂತಂದರೆ, ಡಯಾಬಿಟಿಸ್ ಪೇಷಂಟ್ಗೆ, ಯಾರು ಹೆಚ್ಚು ಅತಿಯಾದ ಈ ಮದ್ಯಪಾನ ಸೇವನೆ ಮಾಡ್ತಿರ್ತಾರಲ್ಲ ಅವರಿಗೆ, ಎಬೋ 50 ಇಯರ್ಸ್ ಇರೋ ಪರ್ಸನ್ಸಿಗೆ. ಸೊ ಯಾರು ಆಹಾರದಲ್ಲಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಹಾರವನ್ನು ತೊಗೊತಿರ್ತಾರೋ ಅವರಿಗಂತೂ ತುಂಬ ಅಪಾಯ ಇದೆ ವೀಕ್ಷಕರೇ. ಯಾವ ಬ್ಲಡ್ ಟೆಸ್ಟನ್ನು ಮಾಡಿಸ್ಬೇಕು ತಿಳ್ಕೊಳ್ಳೋಣ. ನಿಮ್ಮ ವೈದ್ಯರ ಸಲಹೆಯಂತೆ ವಿಟಮಿನ್ B12 ಟೆಸ್ಟ್, ಬ್ಲಡ್ ಶುಗರ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್, ಇಫ್ ನೀಡೆಡ್ ನರ್ವ್ ಕಂಡಕ್ಷನ್ ಸ್ಟಡಿ. ಇಷ್ಟೊತ್ತು ನಮಗೆ ನರ ದೌರ್ಬಲ್ಯ ಅಂತ ಅಂದರೆ ಏನು, ಕಾರಣಗಳೇನು, ಅದರ ಲಕ್ಷಣಗಳೇನು, ಯಾರಿಗೆ ಹೆಚ್ಚು ಅಪಾಯ ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಚಿಕಿತ್ಸೆ ಏನು ಡಾಕ್ಟರ್ ಅಂತಂದರೆ, ಕಾರಣ ತಿಳ್ಕೊಂಡೇ ಅಲ್ವಾ ಚಿಕಿತ್ಸೆ ಕೊಡಬೇಕಾಗಿರೋದು. ಸೊ ಅದಕ್ಕಾಗಿ ಫಸ್ಟ್ ಇನ್ ಕೇಸ್ ಡಯಾಬಿಟೀಸಿಂದ ಬಂತು ಅಂತಂದರೆ ಡಯಾಬಿಟೀಸನ್ನು ಕಂಟ್ರೋಲಲ್ಲಿ ಇಟ್ಕೊಬೇಕಾಗುತ್ತೆ. ವಿಟಮಿನ್ B12 ಡೆಫಿಷಿಯನ್ಸಿ ಆದರೆ ಅದಕ್ಕೆ ಬೇಕಾದಂತಹ ಮೆಡಿಸಿನ್ಸ್ ಆಗಿರಲಿ, ಟ್ಯಾಬ್ಲೆಟ್ಸ್ ಆಗಿರಲಿ ನಿಮ್ಮ ವೈದ್ಯರ ಸಲಹೆಯಂತೆ ತಗೊಬೇಕಾಗುತ್ತೆ. ಇಫ್ ನೀಡೆಡ್, ಓಕೆನಾ, ನಿಮ್ಮ ನೋವನ್ನು ಕಡಿಮೆ ಮಾಡುವ ಔಷಧಿಗಳನ್ನಾಗಲಿ ತೊಗೊಬೋದು. ಫಿಸಿಯೋಥೆರಪಿ ಆಗಿರಲಿ, ಈ ಎಕ್ಸಸೈಸನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದ್ರೆ ಮನೆ ಮದ್ದುಗಳು ಯಾವ್ಯಾವು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಹಸಿರು ಸೊಪ್ಪು, ಮೊಸರು, ಹಾಲು, ಮೊಟ್ಟೆ, ಓಕೆನಾ, ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನು ತಗೊಳ್ಳಿ. ಇನ್ ಕೇಸ್ ಡಯಾಬಿಟಿಸಿಂದ ಬಂತು ಅಂದರೆ ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಡೈಲಿ 30 ಮಿನಿಟ್ಸ್ ವಾಕ್ ಮಾಡಿ. ಮದ್ಯಪಾನ ಮತ್ತು ಧೂಮಪಾನ ಮಾಡ್ತಿದ್ರೆ ಕಂಟ್ರೋಲ್ ಮಾಡ್ಕೊಳ್ಳಿ. ಸಾಕಷ್ಟು ನಿದ್ದೆ ಮಾಡಿ. ಇನ್ ಕೇಸ್ ಇದಕ್ಕಿಂತ ನೀವು ಇದೆಲ್ಲ ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ತಗೊಳ್ಳಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿಯೇ ಬೇಕಾದಂತಹ ಮದ್ದುಗಳನ್ನ ತೊಗೊಂಡ್ರೆ ನೀವು, ಬಟ್ ಆದರೂ ಕಡಿಮೆ ಆಗ್ತಿಲ್ಲ, ಹಠಾತ್ ತುಂಬ ತೀವ್ರವಾದ ನೋವು ಇತ್ತು ಅಂತಂದರೆ, ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಸಿಗ್ತಾ ಇಲ್ಲ, ಮಲಮೂತ್ರ ನಿಯಂತ್ರಣದಲ್ಲಿ ಇರ್ತಾ ಇಲ್ಲ ಅಂತಂದರೆ, ಪೇಯ್ನ್ ದಿನಕ್ಕೆ ಹೆಚ್ಚಾಗ್ತಾ ಇತ್ತು ಅಂತಂದರೆ, ಸಡನ್ನಾಗಿ
ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ, ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ನಿಮಗೆ ಇದಿಷ್ಟು ಕೊಡ್ತೀನಿ. ಸ್ನೇಹಿತರೆ, ಈ ನರ ದೌರ್ಬಲ್ಯ ಅನ್ನೋದು ಒಂದು ಕಾಯಿಲೆಯೇ ಹೆಸರಲ್ಲ, ಓಕೆನಾ. ಇದು ಹಲವಾರು ಕಾರಣಗಳಿಂದ ಉಂಟಾಗುವ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಸೆಲ್ಫ್ ಮೆಡಿಕೇಷನ್ನ ತಗೊಳ್ಳೋಕೆ ಹೋಗಬೇಡಿ. ನಿಮ್ಮ ವೈದ್ಯರ ಸಲಹೆಯಂತೆ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಐ ಥಿಂಕ್ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇರ್ತೀರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫರ್ದರ್ ನೋಟಿಫಿಕೇಷನ್ಸ್ಗಾಗಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.